ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಚಿಕನ್ ತಿನ್ನೋರ್ಗೇನಾದರೂ ಈ ಥರ ಮಾಡಿಕೊಟ್ಬಿಟ್ರೆ ಖಂಡಿತವಾಗ್ಲೂ ಮಾಡಿರೋದನ್ನೆಲ್ಲ ಅವರೊಬ್ಬರೇ ತಿಂದು ಖಾಲಿ ಮಾಡಿಬಿಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ ಈ ಚಿಕನ್ ಚಾಪ್ಸು. ಇವತ್ತಿನ ಈ ವಿಡಿಯೋದಲ್ಲಿ ಸುಲಭವಾಗಿ ಚಿಕನ್ ಚಾಪ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ಚಾಪ್ಸ್ ಮಾಡ್ತಿರೋದ್ರಿಂದ ಅರ್ಧ ಕೆ ಜಿಗೆ ಮಾತ್ರ ನಾನಿಲ್ಲಿ ಮಸಾಲೆನ ಫ್ರೈ ಮಾಡ್ಕೊತಿದ್ದೀನಿ. ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ 2 ಸ್ಪೂನಷ್ಟು ಎಣ್ಣೆ ಬಿಸಿಯಾದ ನಂತರ 1 ಇಂಚು ಚಕ್ಕೆ, ಒಂದೇ ಒಂದು ಲವಂಗ, 1.5 ಸ್ಪೂನಷ್ಟು ಧನಿಯಾ, 1/4 ಸ್ಪೂನಷ್ಟು ಕಾಳುಮೆಣಸು, ಹಾಗೆ 8ರಿಂದ 10 ಹಸಿಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ. ನಮಗೆ ಖಾರ ಜಾಸ್ತಿ ಬೇಕು ಅನ್ನೋರಾದರೆ ಒಂದು 12 ಸಾಕಾಗುತ್ತೆ. ಖಾರ ಕಡಿಮೆ ಬೇಕು, ನಮಗೆ ಅಷ್ಟು ಬೇಡ ಅನ್ನೋರಾದರೆ 7ರಿಂದ 8 ಸಾಕು. ಇಲ್ಲಿ ನಾನು ಮೀಡಿಯಮ್ ಖಾರ, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಮೀಡಿಯಮ್ ಖಾರ ಹಾಕಿದ್ದೀನಿ. 2 ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಉದ್ದಕ್ಕೆ ಸ್ಲೈಸ್ ರೀತಿ ಕಟ್ ಮಾಡಿಕೊಂಡು ಸೇರಿಸಿ ಮೀಡಿಯಮ್ ಫ್ಲೇಮ್ನಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ, ಹಾಗೆ 1 ಇಂಚು ಶುಂಠಿನೂ ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನೊಂದು ಸಲ ಫ್ರೈ ಮಾಡಿಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ತೊಳೆದಿರುವಂತಹ 1 ಹಿಡಿಯಷ್ಟು ಪುದೀನ ಸೊಪ್ಪು ಹಾಗೆ 1 ಹಿಡಿಯಷ್ಟು ಪಾಲಕ್ ಸೊಪ್ಪನ್ನು ಸೇರಿಸಿ ಮೀಡಿಯಮ್ ಫ್ಲೇಮ್ನಲ್ಲೇ ಈ ಸೊಪ್ಪಲ್ಲಿರುವಂತಹ ನೀರಿನಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಯಾಕಂದರೆ ಕೊತ್ತಂಬರಿ ಸೊಪ್ಪು ಬೇಗ ಫ್ರೈ ಆಗಿಬಿಡುತ್ತೆ, ಈ ಪುದೀನ ಸೊಪ್ಪು ಪಾಲಕ್ ಸೊಪ್ಪು ರೀತಿ ಅಲ್ಲ. ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಿದ್ದೀನಿ. ಉಪ್ಪು ಹಾಕೋದ್ರಿಂದ ಆ ಸೊಪ್ಪಲ್ಲಿರುವಂತಹ ಕಲರ್ ಹೋಗೋದಿಲ್ಲ, ನಮಗೆ ಅದೇ ಗ್ರೀನಿಶ್ ಕಲರ್ ಬರುತ್ತೆ ಈ ಚಿಕನ್ ಚಾಪ್ಸು. ಅದಕ್ಕೋಸ್ಕರ ಉಪ್ಪನ್ನು ಫ್ರೈಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ 3 ಸ್ಪೂನಷ್ಟು ಇಲ್ಲಿ ಹುರ್ಗಡ್ಲೆನ ಸೇರಿಸಿದ್ದೀನಿ. ಹುರ್ಗಡ್ಲೆ ಬದಲು ಗೋಡಂಬಿನೂ ಕೂಡ ಹಾಕ್ಕೊಳ್ಬಹುದು. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಸೇರಿಸ್ಕೊಳ್ಳಿ. ಹುರ್ಗಡ್ಲೆ ಅಥವಾ ಗೋಡಂಬಿ ಹಾಕೋದ್ರಿಂದ ತುಂಬ ತಿಕ್ಕಾಗಿ ಬರುತ್ತೆ, ಅಂದರೆ ಗಟ್ಟಿಯಾಗಿರುತ್ತೆ ಗ್ರೇವಿ. ಅದಕ್ಕೋಸ್ಕರ ಅರ್ಧ ಸ್ಪೂನಷ್ಟು ಗಸಗಸೆನೂ ಕೂಡ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ ಪೂರ್ತಿಯಾಗಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಸೇರಿಸಿ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಈ ರೀತಿ ನೈಸ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ತಡ ಮಾಡದೆ ಚಿಕನ್ ಚಾಪ್ಸ್ ಮಾಡೋದು ನೋಡೋಣ. ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿ ಆದ ನಂತರ 1 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸ್ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಅಂದರೆ ಮೆಂತ್ಯ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ. ಮೆಂತ್ಯ ಸೊಪ್ಪು ಈರುಳ್ಳಿ ಹಾಕಿ ಒಮ್ಮೆ ಫ್ರೈ ಮಾಡಿಕೊಂಡು ಅರ್ಧ ಕೆ ಜಿಯಷ್ಟು ಚಿಕನ್ನ ಸೇರಿಸಿದ್ದೀನಿ. 2-3 ಸಲ ತೊಳೆದಿರೋವಂತಹ ಚಿಕನ್ನ ಸೇರಿಸಿದ್ದೀನಿ. ಇಲ್ಲಿ ಈ ಚಿಕನ್ಗೆ ಯಾವುದೇ ರೀತಿ ಮ್ಯಾರಿನೇಟ್ ಮಾಡಿಲ್ಲ, ಮುಂಚೆನೇ ಉಪ್ಪಾಗಲಿ ಅಥವಾ ಅರಿಶಿನ ಪುಡಿ ಖಾರ ಪುಡಿ ಏನೂ ಕೂಡ ಸೇರಿಸಿಲ್ಲ, ಡೈರೆಕ್ಟಾಗಿ ಈ ಒಗ್ಗರಣೆಗೆ ಸೇರಿಸಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನ ಸೇರಿಸಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಈ ರೀತಿ ಉಪ್ಪಿನಲ್ಲೇ ಅಂದರೆ ಅರಿಶಿನದಲ್ಲೇ ಚಿಕನ್ನ ಬೇಯಿಸ್ಕೋಬೇಕು ಸ್ಟಾರ್ಟಿಂಗು. ಇವಾಗ ಚೆನ್ನಾಗಿ ಬೆಂದಿದೆ, ಅಂದರೆ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ, ನೀರು ಕೂಡ ಬಿಟ್ಟಿರುತ್ತೆ. ನೀರು ಬಿಟ್ಟಿದ್ರೂ ಅವಶ್ಯಕತೆ ಏನಿಲ್ಲ, ಏಕೆ ಇದು ಗ್ರೇವಿ ಆಗಿರೋದ್ರಿಂದ ನೀರಿದ್ದರೂ ಕೂಡ ತೊಂದರೆ ಇಲ್ಲ. ಇವಾಗ ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಸೇರಿಸಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಗ್ರೀನಿಶಾಗಿ ಕಾಣಿಸ್ತಿದೆ, ಕಲರ್ ನೋಡ್ತಾ ಇದ್ರೇ ನಮಗೆ ತಿನ್ನಬೇಕು ಅಂತ ಅನಿಸಿರುತ್ತೆ. ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮಾಡೋದಕ್ಕೂ ಸುಲಭ, ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಬಹುದು. ನಿಮಗೆ ತೆಳ್ಳಗೆ ಬೇಕು ಅಥವಾ ಗಟ್ಟಿಯಾಗಿರಬೇಕು ಅಂತ ಅಂದರೆ ಇಲ್ಲಿ ನಾನು 2 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಅನ್ನದ ಜೊತೆಗೆ ಬೇಕಾಗಿರೋದ್ರಿಂದ ಈ ಚಿಕನ್ ಚಾಪ್ಸ್ ಜೊತೆಗೆ ಇವತ್ತು ನಮ್ಮ ಮನೆಯಲ್ಲಿ ರೈಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಬೇಕು, ಅದಕ್ಕೋಸ್ಕರ 2 ಗ್ಲಾಸಷ್ಟು ಮಾತ್ರ ನೀರನ್ನು ಸೇರಿಸಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮಧ್ಯ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ತಳ ಹಿಡಿದ್ಬಿಟ್ರೆ ಸೀದ ವಾಸನೆ ಬರುತ್ತೆ, ನಮಗೆ ರುಚಿ ಸಿಗೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಕೋಬೇಕು. ಚಿಕನ್ ಸಾಫ್ಟಾಗಿ ಬೇಯೋವರೆಗೂ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನನಗೆ ಇಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ಮತ್ತೊಮ್ಮೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಚಿಕನ್ ಬೇಯುವಾಗ, ಹಾಗೆ ಫ್ರೈಗೂ ಕೂಡ ಉಪ್ಪನ್ನು ಹಾಕಿರ್ತೀವಿ. ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ರೆಡಿ ಆಗಿದೆ. ತುಂಬ ತೆಳುವಾಗೂ ಇಲ್ಲ ಗಟ್ಟಿಯಾಗೂ ಇಲ್ಲ, ಕರೆಕ್ಟ್ ಪರ್ಫೆಕ್ಟ್ ಆಗಿರುವಂತಹ ಚಿಕನ್ ಚಾಪ್ಸು, ಪರ್ಫೆಕ್ಟ್ ಆಗಿರುವಂತಹ ಗ್ರೇವಿ ಕೂಡ ಹೌದು. ನಿಮಗೆ ಅನ್ನದ ಜೊತೆಗೆ ಅಥವಾ ಚಪಾತಿ ಜೊತೆಗೆ, ದೋಸೆ, ಪೂರಿ, ಇಡ್ಲಿ, ರೊಟ್ಟಿ ಎಲ್ಲದ್ರ ಜೊತೆಗೂ ಇದು ತುಂಬಾ ರುಚಿಯಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಚಿಕನ್ನ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಸುಲಭವಾಗಿರುವಂತಹ ಚಿಕನ್ ಚಾಪ್ಸ್ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.